ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ 999 ಪೋರ್ಟಲ್ ಬರ್ತಿದೆ ಅಲ್ವಾ, ಅದರ ಬಗ್ಗೆ ರೀಡಿಂಗ್ ಮಾಡೋಣ. 999 9ನೇ ತಾರೀಕು ನಂತರ ನಿಮ್ಮ ಲೈಫಲ್ಲಿ ಏನೆಲ್ಲ ಬದಲಾವಣೆ ಬರ್ತಿದೆ, ಈ ಒಂದು 999 ಪೋರ್ಟಲ್ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ನ ತರ್ತಿದೆ ಅನ್ನೋದನ್ನು ಚೆಕ್ ಮಾಡೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು, ಓಕೆನಾ? ಹಾಗೆಯೇ ಯಾರಿಗೆ ಪರ್ಸ್ನಲ್ ಆಗಿ ಕನ್ಸಲ್ಟೇಷನ್ಸ್ ತೊಗೊಬೇಕು, ಪರ್ಸ್ನಲ್ ರೀಡಿಂಗ್ನ ತೊಗೊಳ್ಬೇಕಂತ ಇದ್ದೀರಾ, ಇಂಟ್ರೆಸ್ಟೆಡ್ ಇದ್ದೀರಾ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮುಖಾಂತರ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆಯೇ ಯಂತ್ರನ ಯೂಸ್ ಮಾಡುವವರು ನೀವು ಕೂಡ ನಿಮ್ಮ ಸಮಸ್ಯೆ ಏನಿದೆ ಅನ್ನೋದನ್ನು ಕ್ಲಿಯರ್ ಆಗಿ ಹೇಳಬೇಕಾಗತ್ತೆ. ಶಾರ್ಟ್ ಫಾರ್ಮಲ್ಲೆಲ್ಲ ಹೇಳಕ್ಕೆ ಹೋಗ್ಬಿಡಿ. ಮನಿ ಯಂತ್ರ, ಲವ್ ಯಂತ್ರ, ಅಟ್ರಾಕ್ಷನ್ ಯಂತ್ರ, ಆ ಯಂತ್ರ, ಈ ಯಂತ್ರ ನೀವೇ ಹೆಸರು ಕೊಟ್ಕೊಂಡು ಅದನ್ನೆಲ್ಲ ಹೇಳಕ್ಕೆ ಹೋಗ್ಬಿಡಿ, ಆಯ್ತಾನ? ಅದಕ್ಕೆಲ್ಲ ಯಾವುದೇ ರೀತಿಯಾದಂಥ ನೀವು ಕೊಟ್ಟಂಥ ಹೆಸರಿಗೆ ಯಾವುದಕ್ಕೂ ಯಂತ್ರಗಳಿರಲ್ಲ. ಓಕೆ, ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಇನ್ ಡೀಟೇಲ್ ಆಗಿ ವಾಯ್ಸ್ ನೋಟಲ್ಲಿ ಹೇಳಬೇಕಾಗತ್ತೆ. ಈ ಥರ ಪ್ರಾಬ್ಲಮ್ ಇದೆ, ಈ ಥರ ಸಮಸ್ಯೆ ಇದೆ, ಇದಕ್ಕೆ ಯಂತ್ರ ಏನಾದರೂ ಸಿಗುತ್ತಾ ಮ್ಯಾಮ್ ಅಂತ ಹೇಳ್ಬಿಟ್ಟು ಕೇಳ್ಬೋದು, ಓಕೆನಾ? ಅದರ ಬದಲು ನೀವೇ ಒಂದು ನಾಮಕರಣ ಮಾಡಿ ಅದಕ್ಕೆ ನೀವೇ ಏನೇನೋ ಒಂದು ಯಂತ್ರ ಅಂತ ಹೇಳಿ ಸೃಷ್ಟಿ ಮಾಡೋಕ್ಕೆ ಹೋಗ್ಬಿಡಿ ಆ ಕೆಲಸನ, ಓಕೆನಾ? ನಿಮ್ಮ ಸಮಸ್ಯೆ ಏನು ಅದನ್ನು ಡೀಟೇಲ್ ಆಗಿ ಹೇಳಬೇಕಾಗತ್ತೆ, ಓಕೆ? ಎಸ್, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳನ್ನ ಯಾರೆಲ್ಲ ವ್ಯೂ ಮಾಡ್ತಾ ಇದ್ದೀರಾ, ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಹಾಗೆ ನನ್ನ ಇನ್ನೊಂದು ಚಾನಲ್ಗೂ ಕೂಡ ಕೆಲವೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡ್ತಿದ್ದೀರಾ, ಕೆಲವೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು. ಯಾರೆಲ್ಲ ಆ ಒಂದು ಚಾನಲ್ಲು ಇನ್ನೊಂದು ಚಾನಲ್ಲು ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಲ್ಲಿ ವೀಡಿಯೋಸ್ಗಳು ಡಿಲೇ ಆಗ್ತಿದೆ ಬಿಕಾಸ್ ನಿಮ್ಮ ರಿಕ್ವೆಸ್ಟೆಡ್ ವೀಡಿಯೋ, ಬಟ್ ಸ್ವಲ್ಪ ಬ್ಯುಸಿ ಇರೋ ಟೈಮಲ್ಲಿ ಮಾಡೋಕ್ಕಾಗ್ತಾಯಿಲ್ಲ. ಇಟ್ಸ್ ಓಕೆ. ಸೊ ಆದಷ್ಟು ಬೇಗ ಅಲ್ಲೂ ಕೂಡ ಕಂಟಿನ್ಯೂ ವೀಡಿಯೋಸ್ ಬರುತ್ತೆ, ಓಕೆ? ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಈ ಒಂದು 999 ಪೋರ್ಟಲ್ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ತರ್ತಾ ಇದೆ, ಓಕೆ? ಯಾವೆಲ್ಲ ವಿಷಯದಲ್ಲಿ ಚೇಂಜಸ್ ಬರ್ತಿದೆ? ಪೇಜ್ ಆಫ್ ಕಪ್ಸ್ ಬರ್ತಿದೆ, ಓಕೆ? ಟೆಂಪರೆನ್ಸ್ ಕಾರ್ಡ್, ದ ಹೈ ಪ್ರಿಸ್ಟಸ್, ಓಕೆ? 3 ಓಕೆ 5 ಆಫ್ ಪೆಂಟಿಕಲ್ ಬರ್ತಾ ಇದೆ, ಓಕೆ? ಸ್ಟ್ರೆಂತ್ ಕಾರ್ಡ್, ವಾವ್! ಬಾಟಮ್ ಆಫ್ ದ ಕಾರ್ಡಲ್ಲಿ ಸ್ಟ್ರೆಂತ್ ಕಾರ್ಡ್ ಬರ್ತಿರೋವಂಥದ್ದು, ಓಕೆ? ಈಗ ನಿಮ್ಮ ಲೈಫಲ್ಲಿ ಏನು ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ ಅಲ್ವಾ, ಇವಾಗ ಏನು ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ಸ್ನ ನೋಡ್ತಾ ಇದ್ದೀರಾ, ಆ ಎಲ್ಲ ಪ್ರಾಬ್ಲಮ್ಸ್ಗಳು ಕ್ಲಿಯರ್ ಆಗುವಂಥ ದಿನಗಳು ಹತ್ತಿರದಲ್ಲಿದೆ ಅಂಥೇಳಿ ಫಸ್ಟ್ ಮೆಸೇಜು ನಿಮಗೆ ಬರ್ತಿರೋವಂಥದ್ದು. ನೋಡಿ, ನಿಮ್ಮ ಲೈಫಲ್ಲಿ ತುಂಬಾ ಡಿಪ್ರೆಷನಿಗೆ ಹೋಗಿರ್ಬೋದು, ಈ ಕ್ಷಣ ತುಂಬಾ ಪ್ರಾಬ್ಲಮಲ್ಲಿ ಇರ್ಬೋದು, ಅಥವಾ ಫ್ಯಾಮಿಲಿ ಇಶ್ಯೂಸ್ ಆಗ್ತಿರ್ಬೋದು. ಆಲ್ರೆಡಿ ಮ್ಯಾರಿಡ್ ಪೀಪಲ್ ಒಂದು ಒಂದು ರೀಡಿಂಗ್ನ ನೋಡ್ತಾ ಇದ್ದರೆ ನಿಮ್ಮ ಹಸ್ಬೆಂಡ್ ವೈಫಲ್ಲಿ ಫ್ಯಾಮಿಲಿ ಇಂಟರ್ಫೈ ಆಗಿ ಪ್ರಾಬ್ಲಮ್ಸ್ನ ನೋಡ್ತಾ ಇರ್ಬೋದು, ಅಥವಾ ಇಲ್ಲಿ ಸಮಥಿಂಗ್ ನಿಮ್ಮಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಬರ್ದೇನೆ, ಗಂಡ ಹೆಂಡತಿ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಬರ್ದೇನೆ ಇಲ್ಲಿ ಜಗಳಗಳಾಗ್ತಾ ಇರ್ಬೋದು. ಅದೆಲ್ಲದೂ ಕೂಡ ಕಾಲಕ್ರಮೇಣ ಅದೆಲ್ಲದೂ ಕೂಡ ಕ್ಲಿಯರ್ ಆಗ್ತಾ ಇದೆ, ಹೀಲ್ ಆಗ್ತಾ ಇದೆ. ಈ ಒಂದು 999 ಪೋರ್ಟಲ್ ಏನು ಬರ್ತಿದೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಸ್ಟ್ರಾಂಗ್ ಬಾಂಡಿಂಗ್ನ ಕ್ರಿಯೇಟ್ ಮಾಡ್ತಿದೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ, ಓಕೆನಾ? ಆ್ಯಂಡ್ ಇಲ್ಲಿ ಇನ್ನೊಂದು ಮೆಸೇಜ್ ಬರ್ತಿರೋವಂಥದ್ದು ನಿಮಗೆ ಈ ಒಂದು 999ವರೆಗೆ, ಇವತ್ತಿನ ದಿನದವರೆಗೆ, ಓಕೆನಾ? ಇವತ್ತಿನ ದಿನದವರೆಗೆ ನೀವೇನು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀರಾ, ಆ ಒಂದು ಓಲ್ಡ್ ವರ್ಷನ್, ನಿಮ್ಮ ಲೈಫಲ್ಲಿದ್ದಂಥ ಆ ಓಲ್ಡ್ ವರ್ಷನ್ ಏನಿದೆ ಅದೆಲ್ಲದೂ ಕೂಡ ಎಂಡ್ ಆಗ್ತಾ ಇದೆ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ, ಓಕೆ? ನೀವೇನು ಪ್ರಾಬ್ಲಮ್ನ ನೋಡಿದ್ದೀರಾ ಅದೆಲ್ಲದೂ ಕೂಡ ಮುಂದಿನ ದಿನದಲ್ಲಿ ಆ ಪ್ರಾಬ್ಲಮ್ಸ್ ಎಲ್ಲದೂ ಕೂಡ ಹೀಲ್ ಆಗ್ತಾ ಇದೆ. ಕಾಲಕ್ರಮೇಣ ನಿಮಗೊಂದು, ಓಕೆ, ಪ್ರೀತಿ ವಿಷಯದಲ್ಲಿ ಅಥವಾ ನಂಬಿಕೆ ವಿಷಯದಲ್ಲಿ ಎಮೋಷ್ನಲ್ ಆಗಿ, ಓಕೆನಾ, ನೀವೇನು ಪ್ರಾಬ್ಲಮ್ನ ನೋಡ್ತಾ ಇದ್ರಿ, ಒಂದಕ್ಕೊಂದು ಯಾವ ರೀತಿಯಾಗಿ ಕನೆಕ್ಷನ್ ಇದೆ ಅಂತ ಹೇಳಿ, ಪ್ರೀತಿ ವಿಷಯದಲ್ಲಿ, ನಂಬಿಕೆ ವಿಷಯದಲ್ಲಿ, ಹಾಗೆಯೇ ಎಮೋಷ್ನಲಿ ಆಗಿ ನಿಮ್ಮನ್ನು ಯಾರೆಲ್ಲ ಹರ್ಟ್ ಮಾಡಿದ್ರು, ಅಥವಾ ನೀವು ಎಷ್ಟೆಲ್ಲ ಬ್ಲಾಕೇಜಸ್ನ ನೀವು ಅನುಭವಿಸ್ತಾ ಇದ್ರಿ, ಪೇಯ್ನ ಅನುಭವಿಸ್ತಾ ಇದ್ರಿ, ಅದೆಲ್ಲದೂ ಕೂಡ ನಿಮ್ಮ ಆ ಒಂದು ಸ್ಟ್ರೆಂತ್, ನಿಮ್ಮಲ್ಲಿರೋವಂಥ ಆ ಗಟ್ಸ್ ಇರ್ಬೋದು, ಅಥವಾ ನಿಮ್ಮಲ್ಲಿರುವಂಥ ಪವರ್ ಇರ್ಬೋದು, ಆ ಡಿವೈನ್ ಎನರ್ಜಿ ಆಗಿರ್ಬೋದು, ಅದೆಲ್ಲದೂ ಕೂಡ ಈ ಎಲ್ಲ ಎಮೋಷ್ನಲ್ನ ನೀವು ಬ್ಯಾಲೆನ್ಸ್ ಮಾಡ್ತೀರಾ ಅನ್ನೋವಂಥ ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ.
ಈ ಒಂದು 999 ಪೋರ್ಟಲ್ ನಿಮ್ಮ ಲೈಫಲ್ಲಿ ಪರ್ಸ್ನಲ್ ಆಗಿ ನಿಮ್ಮ ಲೈಫಲ್ಲಿ ಇದನ್ನು ನೀವು ಬಿಲೀವ್ ಮಾಡ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರೋಂಥ ಒಂದು ಸ್ಟ್ರಾಂಗ್ ಆಗಿ ಬರ್ತಿರೋಂಥ ಮೆಸೇಜಸ್ ಈ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಆ್ಯಂಡ್ ಈ ಎಲ್ಲ ಎಮೋಷನ್ಸ್ ಏನು ಬ್ಲಾಕೇಜಸ್ ಇದೆ ಆ್ಯಂಡ್ ನಿಮ್ಮ ಲೈಫಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಅದೆಲ್ಲದನ್ನು ಕೂಡ ಓವರ್ಕಮ್ ಮಾಡ್ತೀರಾ, ಅದರಿಂದ ಹೊರಗೆ ಬರ್ತೀರಾ, ಆ ಎಲ್ಲ ಓಲ್ಡ್ ವರ್ಷನ್ಗಳು ಎಂಡ್ ಆಗ್ತಾ ಇದೆ ಅದೆಲ್ಲದನ್ನು ಕೂಡ ಬ್ಯಾಲೆನ್ಸ್ ಮಾಡ್ತೀರಾ. ಓಕೆ, ನಿಮ್ಮ ಎಮೋಷ್ನಲ್ ಎಲ್ಲದನ್ನು ಕೂಡ ಬ್ಯಾಲೆನ್ಸ್ ಮಾಡ್ತೀರಾ, ಸ್ಟ್ರಾಂಗ್ ಆಗಿ ಬ್ಯಾಲೆನ್ಸ್ ಮಾಡ್ತೀರಾ. ಬರೀ ಬ್ಯಾಲೆನ್ಸ್ ಮಾಡೋದಷ್ಟೇ ಅಲ್ಲ ಆ್ಯಂಡ್ ಬರೀ ನಿಮ್ಮ ಲೈಫಿಂದ ಓವರ್ಕಮ್ ಮಾಡೋದಷ್ಟೇ ಅಲ್ಲ, ಇಲ್ಲಿ ನಿಮಗೆ ಚಾನಲೈಸ್ ಮೆಸೇಜ್ ಬರ್ತಿರುವಂಥದ್ದು ಸ್ಟ್ರಾಂಗ್ ಆಗಿ ನೀವು ಅದನ್ನು ಬ್ಯಾಲೆನ್ಸ್ ಮಾಡ್ತೀರಾ, ಸ್ಟ್ರಾಂಗ್ ಆಗಿ ನೀವು ಅದರಿಂದ ಓವರ್ಕಮ್ ಮಾಡ್ತೀರಾ ಅನ್ನೋಂಥ ಚಾನಲ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಎಸ್. ನೆಕ್ಸ್ಟ್ ಇದರಲ್ಲಿ ಯಾರಾದರೂ ಪ್ರೆಗ್ನೆನ್ಸಿಗೋಸ್ಕರ ಏನಾದರೂ ವೆಯ್ಟ್ ಮಾಡ್ತಾ ಇದ್ದೀರಾ ಅಥವಾ ತುಂಬ ವರ್ಷಗಳಾಯಿತು ಮದುವೆ ಆಗಿ ಮಕ್ಕಳಾಗ್ತಾ ಇರಲಿಲ್ಲ ಅಂತ ಹೇಳಿ ಏನಾದರೂ ಸಮಸ್ಯೆಗಳಿದ್ರೆ ಅಥವಾ ಮಕ್ಕಳಿಗೋಸ್ಕರ ನೀವೇನಾದರೂ ವೆಯ್ಟ್ ಮಾಡ್ತಾ ಇದ್ದೀರಾ, ಪ್ರೆಗ್ನೆನ್ಸಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಆಫ್ಟರ್ 6 ಮಂತ್ ಒಳಗಡೆ ಅಥವಾ 3 ಮಂತ್ಸ್ ಒಳಗಡೆ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುವಂಥ ಚಾನ್ಸಸ್ ಇಲ್ಲಿ ಬರ್ತಾ ಇದೆ. ಓಕೆ, ಆಫ್ಟರ್ 6 ಮಂತ್ ಅಂತೇಳಿ ಸ್ಟ್ರಾಂಗಾಗಿ ಬರ್ತಿರೋಂಥ ಒಂದು ಚಾನಲೈಸ್ ಮೆಸೇಜ್. ಆಫ್ಟರ್ 6 ಮಂತ್ ಒಳಗಡೆ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ. ಆ ಒಂದು ಗುಡ್ ನ್ಯೂಸ್ನ ನೀವು ಕೇಳ್ತೀರಾ, ಸಮಥಿಂಗ್ ನಿಮ್ಮ ಲೈಫಲ್ಲಿ ಗುಡ್ ನ್ಯೂಸನ್ನ ಕೇಳ್ತೀರಾ. ಈಗ ಪ್ರೆಗ್ನೆನ್ಸಿ ರಿಲೇಟೆಡೇ ಅಂತ ಅಲ್ಲ, ಸಮಥಿಂಗ್ ನಿಮಗೊಂದು ಗುಡ್ ನ್ಯೂಸ್ ಬರುತ್ತೆ, ಗುಡ್ ನ್ಯೂಸ್ನ ಕೇಳ್ತೀರಾ ಅನ್ನೋಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ಪ್ರೀತಿ ವಿಷಯದಲ್ಲೇ ಆಗಿರ್ಬೋದು, ನಿಮ್ಮ ಕೆಲಸದ ವಿಷಯದಲ್ಲೇ ಆಗಿರ್ಬೋದು, ಅಥವಾ ನಿಮ್ಮ ಪರ್ಸ್ನಲ್ ಲೈಫ್ ಬಗ್ಗೆನೇ ಆಗಿರ್ಬೋದು, ಯಾವುದೇ ಒಂದು ವಿಷಯ ಆಗಿರ್ಬೋದು, ಈ 999 ಪೋರ್ಟಲ್ ನಿಮಗೊಂಥರ ಏನು ಹೇಳ್ಬೋದು, ಮಿರಾಕಲ್ ಅಂತಲೇ ಹೇಳ್ಬೋದು. ಈ 999 ಪೋರ್ಟಲ್ ನಿಮ್ಮ ಲೈಫಿಗೆ ಪರ್ಸ್ನಲಿ ನಿಮ್ಮ ಲೈಫಿಗೆ ಕನೆಕ್ಟ್ ಮಾಡಿದಾಗ ತುಂಬಾ ಮಿರಾಕಲ್ಸ್ಗಳನ್ನ ನೋಡ್ತೀರಾ, ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ನ ನೋಡ್ತೀರಾ, ಅನ್ಎಕ್ಸ್ಪೆಕ್ಟೆಡ್ ಮಿರಾಕಲ್ಸ್ನ ನೋಡ್ತೀರಾ, ಅನ್ಎಕ್ಸ್ಪೆಕ್ಟೆಡ್ ಅಪೋರ್ಚುನಿಟಿನ ನಿಮ್ಮ ಲೈಫಲ್ಲಿ ಮಾಡ್ಕೊಳ್ತೀರಾ. ನಿಮಗೆ ಆ ಒಂದು ಸಮಥಿಂಗ್ ನಿಮ್ಮ ಎಮೋಷ್ನಲ್ ಏನು ಬ್ಲಾಕೇಜಸ್ ಇದೆ ಅಥವಾ ಸಮಥಿಂಗ್ ನಿಮ್ಗೇನು ಪ್ರಾಬ್ಲಮ್ ಇದೆ ಅದೆಲ್ಲದಕ್ಕೂ ನೀವೇ ಪರಿಹಾರಗಳನ್ನು ಕಂಡುಕೊಳ್ಳೋ ಅಂಥ ಒಂದು ಕೆಪಾಸಿಟಿ ನಿಮ್ಮಲ್ಲಿ ಬರುತ್ತೆ. ನಿಮ್ಮ ಪ್ರಾಬ್ಲಮಿಗೆ ನೀವೇ ಪರಿಹಾರ ಕಂಡುಕೊಳ್ಳೋವಂಥ ಕೆಪಾಸಿಟಿ ಬರುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಟ್ರಾವೆಲ್ಗಳು ಕೂಡ ಮಾಡಬಹುದು, ಟ್ರಿಪ್ಗಳನ್ನ ಪ್ಲ್ಯಾನ್ ಮಾಡಬಹುದು. ಆ್ಯಂಡ್ ಸಮಥಿಂಗ್ ಮ್ಯಾರೇಜಲ್ಲಿ ಯಾರಾದರೂ ಡಿಲೇ ಆಗ್ತಾ ಇದೆ, ಹುಡುಗ ಸರಿಯಾಗಿ ಸೆಟ್ ಆಗ್ತಿಲ್ಲ, ಹುಡುಗಿ ಸರಿಯಾಗಿ ಸೆಟ್ ಆಗ್ತಿಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಸಮಥಿಂಗ್ ಗ್ರೋತ್ನ ನೋಡ್ತೀರಾ. ಹಣಕಾಸಿನ ವಿಷಯದಲ್ಲಿ ಗ್ರೋತ್ನ ನೋಡ್ತೀರಾ. ನಿಮಗೆ ಯಾರಾದರೂ ಮೋಸ ಮಾಡಿದರೆ, ಹಣದ ವಿಷಯದಲ್ಲಿ ಎಂದು ಮೋಸ ಮಾಡಿದರೆ ವಾಪಸ್ ರಿಟರ್ನ್ ಅವರಾಗಿ ನಿಮಗೆ ಹಣ ತಂದುಕೊಡುವಂಥದ್ದು ಅಥವಾ ವಾಪಸ್ ನಿಮಗೆ ನೀವು ಕೊಟ್ಟಿರೋವಂಥ ಹಣ ನಿಮಗೆ ವಾಪಸ್ ರಿಟರ್ನ್ ಬರುವಂಥ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ. ನೀವೇನು ಪ್ರಾಬ್ಲಮ್ನ ಇಷ್ಟು ದಿನ ನೀವೇನು ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀರಾ, ನೆಕ್ಸ್ಟ್ ಈ ಒಂದು 999 ಆಫ್ಟರ್ ಏನಾಗುತ್ತೆ ಅಂತ ಹೇಳಿದ್ರೆ ಸಮಥಿಂಗ್ ಮಿರಾಕಲ್ಸ್ ಆಗಿ ಚಿಟಿಕೆ ಹೊಡೆಯೋದ್ರಲ್ಲಿ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ಇದನ್ನು ಪಾಸಿಟಿವ್ ಆಗಿ ಕ್ಲೈಮ್ ಮಾಡಿ ಆ್ಯಂಡ್ ಇಲ್ಲಿ ಕಮೆಂಟ್ ಮೂಲಕ ತಿಳಿಸ್ಬಿಡಿ. ನೀವು ಹೇಳ್ದಂಗೆ ಆಗಲಿ, ನೀವು ಹೇಳ್ದಂಗೆ ಆಗ್ಬಿಟ್ರೆ ಹಂಗೆ ಮಾಡ್ತೀನಿ. ಓಕೆ, ಸೊ ಅದು ಬೇಡ ನನಗೆ. ಓಕೆನಾ, ನಿಮ್ಮ ಲೈಫಲ್ಲಿ ಚೇಂಜಸ್ ಆದರೆ ಹ್ಯಾಪಿಯಾಗಿರಿ ಅಷ್ಟೇ. ಬಿಟ್ಟರೆ ಕಮೆಂಟಲ್ಲಿ ನೀವು ಹೇಳ್ದಂಗೆ ಆಗಲಿ ಮ್ಯಾಮ್, ನೀವು ಏನು ಹೇಳ್ತೀರಾ ಹಾಗೆ ಆಗಲಿ ಮ್ಯಾಮ್, ಆ ಥರ ಎಲ್ಲ ಹೇಳ್ಬೇಡಿ. ಓಕೆನಾ, ಸೊ ದೇವ್ರು ಇರ್ತಾರೆ, ನೀವು ನಂಬಿರೋಂಥ ಗಾಡ್ ಪವರ್ ಇಲ್ಲಿ ಎನರ್ಜಿ ಮುಖಾಂತರ ಹೇಳುವಂಥದ್ದು. ಸೊ ನೀವೇನಾದರೂ ಆ ಥರ ಬ್ಯಾಡ್ ಕಮೆಂಟ್ಸ್ನ ಮಾಡಿದರೆ ನನಗಲ್ಲ ಅದು ನೀವು ಕಮೆಂಟ್ಸ್ ಮಾಡುವಂಥದ್ದು, ನೀವು ನಂಬಿರೋಂಥ ಗಾಡಿಗೆ ಕಮೆಂಟ್ಸ್ ಮಾಡ್ತಿದ್ದೀರಿ, ನೀವು ನಂಬಿರೋ ಗಾಡಿಗೆ ನೀವು ಹೇಳ್ತಿದ್ದೀರ ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಒಂದನ್ನು ಇಲ್ಲಿ ಈ ಒಂದು ಎನರ್ಜೀಸ್ ಇಲ್ಲಿ ಏನು ಬರ್ತಿದೆ ನಿಮ್ಮ ಲೈಫಿಗೆ ಪರ್ಸ್ನಲಿ ಕನೆಕ್ಟ್ ಆಗಿರುವಂಥ ಒಂದು ಎನರ್ಜಿ ಆಗಿದೆ. ಆಫ್ಟರ್ 999 ಪೋರ್ಟಲ್ ಕಳೆದ ಮೇಲೆ ಸಮಥಿಂಗ್ ಚೇಂಜಸ್ನ ನಿಮ್ಮ ಲೈಫಲ್ಲಿ ಖಂಡಿತವಾಗಿಯೂ ನೋಡ್ತೀರಾ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಇದಕ್ಕೆ ಏಂಜಲ್ ಒರಾಕಲ್ ಕಾರ್ಡಿಂದ ಏನು ಬರುತ್ತೆ, ಏನು ಗೈಡೆನ್ಸ್ ಬರುತ್ತೆ, ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಚೆಕ್ ಮಾಡೋಣ. ಯು ಆರ್ ರೆಡಿ. ಸಿ, ಆ ಒಂದು ಮಿರಾಕಲ್ ಲೈಫ್ನ ನೋಡೋದಕ್ಕೆ, ಆ ಮಿರಾಕಲ್ ಲೈಫ್ನ ಚೇಂಜ್ ಮಾಡ್ಕೊಳ್ಲಿಕ್ಕೆ ನೀವು ರೆಡಿಯಾಗಿ. ಫಸ್ಟ್ ಆಫ್ ಆಲ್ ಯು ಆರ್ ರೆಡಿ. ಓಕೆ, ಆಲ್ರೆಡಿ ಕೆಲವರು ಈ ಒಂದು 999 ಪೋರ್ಟಲ್ ಬರೋದ್ರೊಳಗೆ ಸಮಥಿಂಗ್ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಇರ್ಬೋದು ಅಥವಾ ಸಮಥಿಂಗ್ ರಿಚುವಲ್ಸ್ಗಳನ್ನ ಮಾಡೋದಕ್ಕೆ ರೆಡಿ ಆಗಿದ್ದೀರಾ, ಅಥವಾ ನಿಮ್ಮ ಲೈಫಲ್ಲಿ ನೀವೊಂದು ಚೇಂಜಸ್ನ ತರಲಿಕ್ಕೆ ನೀವು ರೆಡಿ ಆಗಿದ್ದೀರಾ ಅನ್ನೋ ಒಂದು ಚಾನಲ್ ಮೆಸೇಜ್ ಇಲ್ಲಿ ಬರ್ತಿದೆ. ಪ್ರೀತಿ ವಿಷಯದಲ್ಲಿ ನೀವೇನಾದರೂ ಬ್ರೇಕಪ್ ಆಗಿದ್ರೆ ಅಥವಾ ಸಮಥಿಂಗ್ ನಿಮ್ಮ ಫ್ಯಾಮಿಲಿ ಇಶ್ಯೂಸ್ ಏನೋ ನಡೀತಾ ಇದೆ ಅಂತ ಹೇಳಿದ್ರೆ ಅದೆಲ್ಲದನ್ನು ಕೂಡ ನೀವು ಸ್ಟ್ರಾಂಗ್ ಆಗಿ ಇವಾಗ ನೀವು ಒಂದು ಡಿಸಿಷನ್ನ ತಗೊಳ್ತಾ ಇದ್ದೀರಾ. ಅಂದರೆ ಸಮಥಿಂಗ್ ನಿಮಗೆ ಖುಷಿ ಆಗೋ ಹಾಗೆ ಅಥವಾ ನಿಮ್ಮ ಲೈಫಲ್ಲಿ ಚೇಂಜಸ್ನ ನೋಡಲೇಬೇಕು ಅನ್ನೋಂಥ ಒಂದು ಹಠದಲ್ಲಿ ನೀವು ಇಲ್ಲಿ ಚೇಂಜಸ್ನ ಮಾಡ್ತಾ ಇದ್ದೀರಾ. ಯು ಆರ್ ರೆಡಿ ಬರ್ತಾ ಇದೆ. ಸಮಥಿಂಗ್ ನಿಮ್ಮ ಲೈಫಲ್ಲಿ ಚೇಂಜಸ್ನ ಡೆಫಿನೆಟ್ಲಿ ನೋಡ್ತೀರಾ. ವಾವ್, ಬಿಗ್ ಚೇಂಜಸ್, ದೇರ್ ಈಸ್ ಸಮಥಿಂಗ್ ಬೆಟರ್.
ಸಕ್ಸಸ್. ಸಿ, ಮೆಡಿಟೇಷನ್ ಬ್ರಿಂಗ್ ಆನ್ಸರ್. ನಿಮ್ಮ ಪ್ರಾಬ್ಲಮ್ಸ್ಗಳೆಲ್ಲದಕ್ಕೂ ಕೂಡ ಏಂಜಲಿಂದ ನಿಮಗೆ ವಾವ್ ಎಸ್ ಕಾರ್ಡ್, ರಿಮೈನ್ ಪಾಸಿಟಿವ್, ಎಷ್ಟು ಪಾಸಿಟಿವ್ ಕಾರ್ಡ್ಸ್ ಬರ್ತಿದೆ. ಸಿ, ಇಲ್ಲಿ ನಿಮಗೆ ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿರೋವಂಥದ್ದು, ನಿಮ್ಮ ಪ್ರಾಬ್ಲಮ್ಸ್ ಎಲ್ಲದಕ್ಕೂ ಕೂಡ ನಿಮ್ಮಲ್ಲೇ ಆನ್ಸರ್ ಇದೆ. ಆಲ್ರೆಡಿ ಟ್ಯಾರೋ ರೀಡಿಂಗಲ್ಲೂ ಬಂದಿದೆ ಅಲ್ವಾ, ನಿಮಗೇನು ಪ್ರಾಬ್ಲಮ್ಸ್ ಇದೆ ಆ ಪ್ರಾಬ್ಲಮ್ಸ್ ಎಲ್ಲದಕ್ಕೂ ನೀವೇ ಸೊಲ್ಯೂಷನ್ ಹುಡ್ಕೊಳ್ತೀರಾ ಅಂತೇಳಿ. ಅದೇ ರೀತಿ ಏಂಜಲ್ ಗೈಡೆನ್ಸ್ ಕೂಡ ನಿಮಗೆ ಬರ್ತಿರೋವಂಥದ್ದು, ಮೆಡಿಟೇಷನ್ ಬ್ರಿಂಗ್ ಆನ್ಸರ್. ಮೆಡಿಟೇಷನ್ ಮಾಡ್ತಾ ನಿಮ್ಮ ಲೈಫಲ್ಲಿ ಏನು ಪ್ರಾಬ್ಲಮ್ ಇದೆ ಅದನ್ನು ನೀವು ಓವರ್ಕಮ್ ಮಾಡಲಿಕ್ಕೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಮ ಇಂಟ್ಯೂಷನ್, ನಿಮ್ಮ ಒಳ ಮನಸ್ಸು ನಿಮಗೆ ಗೈಡ್ ಮಾಡುತ್ತೆ, ನೀವೇನು ಮಾಡ್ತಿದ್ದೀರಾ, ಏನು ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ. ಓಕೆ, ಸಕ್ಸಸ್ ಬರ್ತಿದೆ ಆ್ಯಂಡ್ ದೇರ್ ಈಸ್ ಸಮಥಿಂಗ್ ಬೆಟರ್. ಇಲ್ಲಿ ಪ್ರೀತಿ ವಿಷಯದಲ್ಲಿ ಏನಾದರೂ ನಿಮ್ಮ ಪರ್ಸನ್ ಬಿಟ್ಟು ಹೋಗಿದ್ದಾರೆ ಅಥವಾ ನಿಮ್ಮನ್ನು ದೂರ ಆಗಿದ್ದಾರೆ, ಅವ್ರ ಬಗ್ಗೆ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೀರಾ, ಕೊರಗ್ತಾ ಇದ್ದೀರಾ ಅಂತ ಹೇಳಿದ್ರೆ, ನಿಮಗಿಲ್ಲಿ ಏಂಜಲ್ ಕಡೆಯಿಂದ ಬರ್ತಿರೋವಂಥದ್ದು ತುಂಬ ಕೊರಗಬೇಡಿ. ಆ ವ್ಯಕ್ತಿ ಬಗ್ಗೆ ಓವರ್ ಥಿಂಕಿಂಗ್ ಮಾಡೋದು ಅಥವಾ ಓವರ್ ಥಾಟ್ಸ್ನ ರಿಲೀಸ್ ಮಾಡೋದು ಅದನ್ನು ಸ್ಟಾಪ್ ಮಾಡಿ. ದೇರ್ ಈಸ್ ಸಮಥಿಂಗ್ ಬೆಟರ್. ನಿಮಗೆ ಅದಕ್ಕಿಂತ ಬೆಟರ್ ಆಗಿರೋಂಥ ಆಪ್ಷನ್, ಬೆಟರ್ ಆಗಿರೋಂಥ ಅಪಾರ್ಚುನಿಟಿ, ಬೆಟರ್ ಆಗಿರೋಂಥ ಪರ್ಸನ್, ಬೆಟರ್ ಆಗಿರೋಂಥ ಪ್ರೀತಿನ ನೀವು ಅಟ್ರಾಕ್ಟ್ ಮಾಡೋಂಥ ಕೆಪಾಸಿಟಿ ನಿಮಗಿದೆ. ನೀವು ಫಸ್ಟ್ ರೆಡಿ ಆಗಬೇಕಾಗಿದೆ ಬಿಗ್ ಚೇಂಜಸ್ನ ನಿಮ್ಮ ಲೈಫಲ್ಲಿ ಮಾಡ್ಕೊಳ್ಲಿಕ್ಕೆ. ಓಕೆನಾ? ಸೊ ಮೆಡಿಟೇಷನ್ ಬ್ರಿಂಗ್ ಆನ್ಸರ್. ಆದಷ್ಟು ಈ ಒಂದು 999 ಪೋರ್ಟಲಲ್ಲಿ ಇರ್ಬೋದು ಅಥವಾ ಇವತ್ತಿನ ದಿನ ಚಂದ್ರಗ್ರಹಣ ಇದೆ, ಇವತ್ತಿನ ದಿನ ಆಗಿರ್ಬೋದು, ಪ್ರತಿಯೊಂದೂ ಈ ಒಂದು ಸಮಯವನ್ನು ನೀವು ವೇಸ್ಟ್ ಮಾಡ್ದೇನೆ ಇದರಲ್ಲಿ ನಿಮಗೆ ಯಾವ ಮಂತ್ರಗಳು ಗೊತ್ತಿದೆ ಅದನ್ನು ಜಪ ಮಾಡಿ. ಸಿಂಪಲ್ ಆಗಿ ನಿಮಗೆ ಯಾವ ಮಂತ್ರ ಗೊತ್ತು, ನೀವು ಯಾವ ದೇವರನ್ನ ಬಿಲೀವ್ ಮಾಡ್ತೀರಾ ಆ ದೇವರ ಜಪವನ್ನು ಮಾಡಿ. 108 ಸಲ ಆಗ್ಬೋದು, 1001 ಸಲ ಆಗ್ಬೋದು. ಓಕೆನಾ? ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜಪವನ್ನು ಮಾಡಿ. ಓಕೆ, ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ಸಮಥಿಂಗ್ 999 ಇದರಲ್ಲಿ ಪೋರ್ಟಲಲ್ಲಿ ಮೆಡಿಟೇಷನ್ ಮಾಡೋದನ್ನು ಮಿಸ್ ಮಾಡದೆ ಮಾಡಿ. ಆ್ಯಂಡ್ ನಿಮ್ಮ ವಿಶಸ್ ಏನಿದೆ ಅದನ್ನು ಆದಷ್ಟು ಮ್ಯಾನಿಫೆಸ್ಟ್ ಮಾಡಿ. ಓಕೆನಾ? ಆ ಓವರ್ ಥಾಟ್ಸ್ನ ಬಿಟ್ಬಿಟ್ಟು, ಆ ನೆಗೆಟಿವ್ ಥಾಟ್ಸ್ನ ಬಿಟ್ಬಿಟ್ಟು ಆದಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಆ 999 ಡೇ ಏನು ಬರುತ್ತೆ, 9ನೇ ತಾರೀಕು ಏನು ಬರುತ್ತೆ, ಅವತ್ತು ಇಡೀ ದಿನ ನಿಮ್ಮ ಲೈಫಲ್ಲಿ ಏನೆಲ್ಲ ನೀವು ಅಟ್ರಾಕ್ಟ್ ಮಾಡ್ಬೇಕಂತ ಇದ್ದೀರಾ ಅದನ್ನು ಪದೇ ಪದೇ ನೀವು ಮೆಲುಕು ಹಾಕ್ತಾ ಇರಿ. ಈಗ ನಿಮಗೆ ಎಕ್ಸಾಂಪಲ್ ಹೇಳಬೇಕಂದ್ರೆ, ಈ ದನಗಳೆಲ್ಲ ನೀವು ನೋಡಿರ್ಬೋದು, ಹಗಲಲ್ಲಿ ಅಂದರೆ ಹೊರಗಡೆ ಹೋದಾಗ ಏನು ಸೊಪ್ಪೆಲ್ಲ ತಿನ್ಕೊಂಡ್ಬಂದಿರುತ್ತೆ ಅದನ್ನು ರಾತ್ರಿ ಏನು ಮಾಡುತ್ತೆ, ಅದನ್ನು ಮೆಲುಕು ಹಾಕ್ತಾ ಇರುತ್ತೆ ಅಲ್ವಾ? ಸೊ ಅದೇ ರೀತಿ 9ನೇ ದಿನ ನೀವೇನು ಮಾಡಬೇಕು, 9ನೇ ತಾರೀಕಿಗೆ ಏನು ಮಾಡ್ಬೇಕಂತ ಹೇಳಿದ್ರೆ, ನಿಮ್ಮ ಮ್ಯಾನಿಫೆಸ್ಟ್ ಮಾಡುವಂಥ ವಿಷಸ್ ಏನಿದೆ ಅದನ್ನು ಆದಷ್ಟು ಅಟ್ರಾಕ್ಟ್ ಮಾಡಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅದ್ರ ಬಗ್ಗೆ. ಓಕೆನಾ? ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ನೀವು ಅದನ್ನು ಒಂದು ಪೇಪರಲ್ಲಿ ವೈಟ್ ಶೀಟ್ನ ಫುಲ್ ಏನು ಲೈನ್ ಇಲ್ದಿರೋಂಥದ್ದು ವೈಟ್ ಶೀಟ್ನ ತೊಗೊಳ್ಳಿ, A4 ಶೀಟಲ್ಲಿ ನಿಮ್ಮ ವಿಷಸ್ ಏನಿದೆ ಅದನ್ನು ರೆಡ್ ಇಂಕಲ್ಲಿ ಬರೀಬೇಕು. ಓಕೆನಾ? ರೆಡ್ ಇಂಕಲ್ಲಿ ಬರೆದ್ಬಿಟ್ಟು ಏನು ನಿಮ್ಮ ಆಸೆಗಳಿದೆ, ನಿಮ್ಮ ವಿಷಸ್ ಏನಿದೆ, ನಿಮ್ಮ ಲೈಫಲ್ಲಿ ಏನು ಅಟ್ರಾಕ್ಟ್ ಮಾಡ್ಬೇಕಂತ ಇದ್ದೀರಾ, ನಿಮ್ಮ ಲೈಫನ್ನು ಯಾವ ರೀತಿ ಚೇಂಜ್ ಮಾಡ್ಕೊಬೇಕಂತಿದ್ದೀರಾ, ಪ್ರತಿಯೊಂದನ್ನು ಕೂಡ ಆ ವೈಟ್ ಶೀಟಲ್ಲಿ ಪಾಯಿಂಟ್ ವೈಸ್ ಬರೀರಿ. ಒಂದು ಕತೆ ಥರ ಬರೀತಾ ಹೋಗ್ಬಿಡಿ, ಅದು ಬೇಕು ಇದು ಬೇಕು ಇದು ಬೇಕಲ್ಲ. ಒಂದು 5 ಪಾಯಿಂಟ್ಸ್ನ ರೆಡಿ ಮಾಡ್ಕೊಳ್ಳಿ, ಒಂದು 5 ಪಾಯಿಂಟ್ಸ್ನ ರೆಡಿ ಮಾಡ್ಕೊಳ್ಳಿ, 5 ವಿಷಸ್ನ ರೆಡಿ ಮಾಡ್ಕೊಳ್ಳಿ ಅಥವಾ 10 ವಿಷಸ್ನ ರೆಡಿ ಮಾಡ್ಕೊಳ್ಳಿ. ಆ ಪೇಪರಲ್ಲಿ ಬರೀರಿ. ಅದಕ್ಕಿಂತ ಬೆಟರ್ ಆಪ್ಷನ್ 9 ಪೋರ್ಟಲ್ ಆಗಿರೋದ್ರಿಂದ 9 ವಿಷಸ್ನ ನೀವು ಬರಿಬೋದು. ಒಂದು ಪೇಪರಲ್ಲಿ ತಗೊಳ್ಳಿ, ಒಂದು ನಂಬರ್ ಹಾಕ್ಕೊಳ್ತಾ ಬರಿತಾ ಹೋಗಿ, 1 2 3 4 5 6 7 8 9. ಓಕೆನಾ? ಸೊ ಬರಿತಾ ಹೋಗಿ ನಿಮ್ಮ ವಿಷಸ್ನ ಬರೆದುಬಿಟ್ಟು ಅದನ್ನು ನಿಮ್ಮ ಸೈಡಾಗಿ ಫೋಲ್ಡ್ ಮಾಡಿ. ಎಕ್ಸಾಂಪಲ್ ಈ ಥರ ಪೇಪರ್ ಅಂತ ಹೇಳಿದ್ರೆ ಇದನ್ನು ಮೇಲ್ಗಡೆಯಿಂದ ಕೆಳಗಡೆ ಈ ಥರ ಫೋಲ್ಡ್ ಮಾಡಬೇಕು. ಓಕೆನಾ? ಸೊ ಆ ಥರ ಫೋಲ್ಡ್ ಮಾಡಿ ಆ್ಯಂಡ್ ಒಂದು ಸೈಡ್ ಈ ಥರ ಫೋಲ್ಡ್ ಮಾಡಿ ಆದಮೇಲೆ ಅದನ್ನು ಉಲ್ಟಾ ಇಟ್ಕೊಂಡು ಮತ್ತೆ ಇನ್ನೊಂದು 4 ಫೋಲ್ಡ್ ಮಾಡ್ತೀರಾ. ಓಕೆನಾ? 4 ಫೋಲ್ಡ್ ಮಾಡಿ ಆದಮೇಲೆ ಅದನ್ನು ಬರ್ನ್ ಮಾಡಿ. ಜಸ್ಟ್ ಲೈಕ್ ಏನು ಪೇಪರ್ನ ನೀವು ಬರೆದಿರ್ತೀರಲ್ವ ವಿಷಸ್ನ, ಅದನ್ನು ಬರ್ನ್ ಮಾಡಿಬಿಟ್ಟು ದೆನ್ ಅದನ್ನು ಏನು ಮಾಡ್ತೀರಾ, ಯೂನಿವರ್ಸಿಗೆ ಸಬ್ಮಿಟ್ ಮಾಡ್ತೀರಾ, ಬ್ಲೋ ಮಾಡ್ತೀರಾ. ಹೊರಗಡೆ ನಿಮ್ಮ ಕಾರಿಡಾರ್ ಅಥವಾ ಹೊರಗಡೆ ಸರೌಂಡಿಂಗ್ ಮನೆಯಿಂದ ಹೊರಗಡೆ ಬಂದುಬಿಟ್ಟು ಟೆರಸ್ ಮೇಲೆ ಇರ್ಬೋದು, ಹೊರಗಡೆ ಬಂದು ಆ ಆ್ಯಶಸ್ ಏನಿದೆ ಅದನ್ನು ಬ್ಲೋ ಮಾಡಿ, ಉಫ್ ಅಂತೇಳಿ ಹಾರಿಸಿ. ಓಕೆನಾ? ಸೊ ಇಷ್ಟನ್ನು ಕೂಡ ಮಾಡಬೇಕಾಗತ್ತೆ. 999 ನಿಮ್ಮ ವಿಷಸ್ ಎಂದು ಮಾಡಬೇಕು ಅಥವಾ ಕಂಪ್ಲೀಟ್ ಮಾಡ್ಕೊಳ್ಬೇಕು, ನಿಮ್ಮ ವಿಷಸ್ನ ಮ್ಯಾನಿಫೆಸ್ಟ್ ಮಾಡಬೇಕಂತ ಇದ್ದೀರಾ ಅಂತ ಹೇಳಿದ್ರೆ ಈ ರೀತಿಯಾಗಿ ಮಾಡ್ಬೋದು. ಓಕೆನಾ? ಸೊ ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸಮಥಿಂಗ್ ಇಲ್ಲಿ ನಿಮಗೆ 999 ಅನ್ನೋದು ತುಂಬಾ ಚೇಂಜಸ್ ತರ್ತಿರೋದ್ರಿಂದ, ನಿಮ್ಮ ಲೈಫಲ್ಲಿ ತುಂಬಾ ಚೇಂಜಸ್ನ ತರ್ತಿರೋದ್ರಿಂದ ಈ ಒಂದು ಮ್ಯಾನಿಫೆಸ್ಟೇಷನ್ ಇರ್ಬೋದು, ಅಟ್ರಾಕ್ಷನ್ ಇರ್ಬೋದು, ಅಥವಾ ಸಮಥಿಂಗ್ ನೀವು ನಿಮ್ಮ ಲೈಫಲ್ಲಿ ಏನೇನು ಅಟ್ರಾಕ್ಟ್ ಮಾಡ್ತಿದ್ದೀರಾ ಖಂಡಿತವಾಗಿ ಮುಂದಿನ ದಿನದಲ್ಲಿ ಅದನ್ನು ನೋಡ್ತೀರಾ. ಸೊ ಹಾಗಾಗಿ ಈ ಒಂದು ಟೆಕ್ನಿಕ್ನ ನಿಮಗೆ ಹೇಳಿರೋದು. ಮಿಸ್ ಮಾಡ್ದೇ ಯಾರು ಕೂಡ ಮಿಸ್ ಮಾಡಿಬಿಡಿ. ಯಾವಾಗ ಮಾಡಬೇಕು ಅಂತ ಹೇಳಿದ್ರೆ ಬೆಳಿಗ್ಗೆ 9 ಗಂಟೆಗೆ ಮಾಡಿ, ಇಲ್ಲ ಅಂತ ಹೇಳಿದ್ರೆ ರಾತ್ರಿ 9 ಗಂಟೆಗೆ ಇದನ್ನು ಮಾಡಿ. ಓಕೆನಾ? ಅಂದರೆ ವಿಷಸ್ನ ಬರೆದ್ಬಿಟ್ಟು ಬರ್ನ್ ಮಾಡುವಂಥದ್ದು. ಓಕೆ, ಇನ್ನೊಂದು ನಿಮಗೆ ಸಮಥಿಂಗ್ 999 ಪೋರ್ಟಲ್ ಏನಿದೆ ಅದಕ್ಕೋಸ್ಕರನೇ ಹೇಳ್ತಿರೋವಂಥದ್ದು. 9ನೇ ತಾರೀಕು 9ನೇ ತಿಂಗಳು, ಇಯರ್ ಕೂಡ 9 ಬರುತ್ತೆ ಅಲ್ವಾ?
ಸೊ ಇದು ಹನುಮಾನ್ಜಿಗೆ ತುಂಬಾ ಪವರ್ಫುಲ್ ಆಗಿರುವಂಥ ಒಂದು ಅಟ್ರಾಕ್ಟ್ ಅಂದರೆ ಇರ್ಬೋದು ಅಥವಾ ಕನೆಕ್ಟ್ ಆಗೋದಕ್ಕೆ ಒಂದು ಬ್ಯೂಟಿಫುಲ್ ಆಗಿರುವಂಥ ಡೇ ಅಂತ ಹೇಳ್ಬೋದು. ಸೊ ನೀವೆಲ್ಲರೂ ಏನು ಮಾಡಬೇಕು, ನಿಮ್ಮ ಮನಿ ಏನಾದರೂ ಸ್ಟಕ್ ಆಗಿದೆ ಅಂತ ಹೇಳಿದ್ರೆ, ಮನಿ ರಿಲೇಟೆಡಲ್ಲಿ ಏನಾದರೂ ಸ್ಟಕ್ ಆಗಿದೆ, ಮನಿ ನಿಮಗೆ ಕೊಡೋರು ಕೊಡ್ತಾ ಇಲ್ಲ, ಮನಿ ರಿಲೇಟೆಡ್ ನಿಮಗೆ ಇಶ್ಯೂಸ್ ಇದೆ, ಅಥವಾ ನಿಮ್ಗೆ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀರಾ, ತುಂಬ ಅಡೆತಡೆಗಳು ಬರ್ತಿದೆ, ಪ್ರಾಬ್ಲಮ್ಸ್ ಬರ್ತಿದೆ, ಅಥವಾ ಇಲ್ಲಿ ಮನೆ ಕಟ್ತಾ ಇದ್ರೆ ಅರ್ಧದಲ್ಲೇ ನಿಂತು ಹೋಗಿದೆ, ನಿಮ್ಮ ಯಾವುದಾದ್ರೂ ಕೆಲಸಗಳು ಅರ್ಧದಲ್ಲೇ ನಿಂತು ಹೋಗಿದೆ ಅಂತ ಹೇಳಿದ್ರೆ, ನಾನು ಇವಾಗ ಹೇಳ್ತಿರೋಂಥ ರೆಮಿಡೀಸ್ನ 9ನೇ ತಾರೀಕಿಗೆ ಮಾಡಬೇಕಾಗತ್ತೆ. ಓಕೆನಾ? ಮಿಸ್ ಮಾಡ್ದೇ ಮಾಡಿ. ಯಾರಾದರೂ ಪೀರಿಯಡ್ಸ್ ಇದ್ದವರು ಹೆಣ್ಮಕ್ಳು ಯಾರಾದರೂ ನೋಡ್ತಾ ಇದ್ದರೆ ನಾವೇನು ಮಾಡಬೇಕು ಅಂತ ಕೇಳ್ತೀರಾ. ನೀವು ಪೀರಿಯಡ್ಸ್ ಇದ್ದವರು ನೀವು ತಲೆ ಕೆಡಿಸ್ಕೊಂಬೇಡಿ, ಮನೆಯಲ್ಲಿ ಯಾರು ಇರ್ತಾರೆ ಅವರಿಗೆ ನೀವು ಇದನ್ನು ನಿಮ್ಮ ಕೈಯಾರೆ ಕೊಟ್ಬಿಟ್ಟು ಮಾಡಿಸ್ಬೋದು. ಓಕೆ, ಸೊ ಏನು ಮಾಡಬೇಕು ಅಂತ ಹೇಳಿದ್ರೆ 3 ಅಗರಬತ್ತಿಗಳನ್ನ ತಗೊಳ್ಬೇಕು. ಅಗರಬತ್ತಿ ಅಂದರೆ ಊದಿನ ಕಡ್ಡಿ, ಗೊತ್ತಾಯ್ತಲ್ಲ, ಪ್ಯಾಕೆಟ್ಸ್. ಅಗರಬತ್ತಿ ಪ್ಯಾಕೆಟ್ಸ್ನ 3 ತಗೊಳ್ಬೇಕು. 3 ಮೀನ್ಸ್ 9 ತಗೊಳ್ಬೇಕು. ಇನ್ನೊಂದು ಏನಂತ ಹೇಳಿದ್ರೆ ಮ್ಯಾಚ್ ಬಾಕ್ಸ್ ಬೆಂಕಿ ಪೊಟ್ಟಣ ಅದನ್ನು 3 ತಗೊಳ್ಬೇಕು, ಅಂದರೆ 9. ಓಕೆನಾ? 9 ಅಗರಬತ್ತಿ ತಗೊಳ್ಳಿ, 9 ಬೆಂಕಿ ಪೊಟ್ಟಣನ ತಗೊಳ್ಳಿ, ಸರಿನಾ? ಇದನ್ನೇನು ಮಾಡಬೇಕು ಅಂತ ಹೇಳಿದ್ರೆ, ಒಂದೊಂದು ದೇವಸ್ಥಾನಕ್ಕೆ, ಯಾವುದಾದ್ರೂ ನಿಮ್ಮ ಇಷ್ಟ ದೇವರ ದೇವಸ್ಥಾನಕ್ಕೆ ಹೋದರೆ ಆಗತ್ತೆ. ಪವರ್ಫುಲ್ ಆಗಿ ಅಂತ ಹೇಳಿದ್ರೆ ಆಂಜನೇಯ ಟೆಂಪಲಿಗೆ ಹೋಗಿ ಮಾಡಿದ್ರು ಕೂಡ ಒಳ್ಳೆಯದು, ಸರಿನಾ? ಆಂಜನೇಯ ಟೆಂಪಲಿಗೆ ಹೋಗಿ 3 ಅಗರಬತ್ತಿ 3 ಬೆಂಕಿ ಪಟ್ಟಣನ ಅಲ್ಲಿ ಅರ್ಚಕರಿಗೆ ಕೊಡ್ಬೋದು, ಇಲ್ಲ ಇಸ್ಕೊಳ್ಳಲ್ಲ ಅಥವಾ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ದೇವಸ್ಥಾನದಲ್ಲಿ ಇಟ್ಟು ಬರಬಹುದು. ಹೇಗೆ ಅಂತ ಹೇಳಿದ್ರೆ, ನೀವು ಸಂಕಲ್ಪ ಮಾಡ್ಕೊಳ್ಬೇಕು. ಇವಾಗ ನೀವೇನು ಈಗ ಏನು ತೋರಿಸೋದು ನಿಮಗೆ, ಇದೀಗ ಅಗರಬತ್ತಿ ಅಂತ ಹೇಳೋಣ. ಅಗರಬತ್ತಿಗಳನ್ನು ಈ ಥರ ಹೋಲ್ಡ್ ಮಾಡಿ, ನಿಮ್ಮ ಲೆಫ್ಟ್ ಹ್ಯಾಂಡಲ್ಲಿ ಈ ಥರ ಹೋಲ್ಡ್ ಮಾಡಿಬಿಟ್ಟು, ಆ್ಯಂಡ್ ಬೆಂಕಿ ಪೊಟ್ಟಣನೂ ಕೂಡ ಇಟ್ಕೊಂಡು ಹೋಲ್ಡ್ ಮಾಡಿ, ಲೆಫ್ಟ್ ಹ್ಯಾಂಡಲ್ಲಿ ಹೋಲ್ಡ್ ಮಾಡಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಕೆಲಸ ಏನಾಗಬೇಕಾಗಿದೆ, ನಿಮ್ಮ ಕೆಲಸ ಯಾವ್ದು ನಿಂತೋಗಿದೆ ಅಲ್ವಾ, ಅದು ಕೆಲಸ ಆಗಲಿ ಅಂತ ಹೇಳಿಬಿಟ್ಟು, ನಿಮ್ಮ ವಿಷಸ್ ಏನಿದೆ, ಈ ಕೆಲಸ ಆಗಬೇಕು, ಅಥವಾ ಪರ್ಸನ್ ಬಗ್ಗೆ, ಪ್ರೀತಿ ಬಗ್ಗೆ, ಕೆಲಸದ ಬಗ್ಗೆ, ಮನಿ ಬಗ್ಗೆ, ಯಾವುದ್ರ ಬಗ್ಗೆ ಆದರೂ ಆಗಿರ್ಬೋದು, ಆಲ್ರೆಡಿ ಇದನ್ನೆಲ್ಲದನ್ನು ಕೂಡ ಸರಿ ಮಾಡಿಕೊಡಿ, ಅಥವಾ ಈ ಥರ ಪ್ರಾಬ್ಲಮ್ ಇದೆ, ಇದನ್ನು ಸರಿ ಆಗಬೇಕು ಅಂತ ಹೇಳಿ ವಿಷಸ್ನ ಪ್ರಾರ್ಥನೆನ ಮಾಡಿಕೊಂಡು ಅದನ್ನು ದೇವಸ್ಥಾನದಲ್ಲಿ ಇಟ್ಟು ಬರ್ತೀರಾ. 3 ಅಗರಬತ್ತಿ 3 ಬೆಂಕಿ ಪಟ್ಟಣನ 3 ಟೆಂಪಲಿಗೆ ನೀವು ಕೊಟ್ಟು ಬರಬೇಕು, ಸರಿನಾ? ಯಾವುದಾದ್ರೂ ಟೆಂಪಲಿಗೆ ಆಗತ್ತೆ. 3 ದೇವಸ್ಥಾನಕ್ಕೆ ಹೋಗಿ 3 ಅಗರಬತ್ತಿನ 3 ಬೆಂಕಿ ಪಟ್ಟಣನ ಕೊಟ್ಬಿಟ್ಟು ನಿಮ್ಮ ಸಂಕಲ್ಪ ಹೇಳ್ಕೊಂಡು ಕೊಟ್ಬಿಟ್ಟು ಬರಬೇಕು, ಸರಿನಾ? ಈಗ ಪೀರಿಯಡ್ಸ್ ಇದ್ದವ್ರು ಏನು ಮಾಡ್ತೀರಾ ಅಂತ ಹೇಳಿದ್ರೆ, ನಿಮ್ಮ ಮನೇಲಿ ಯಾರು ಇರ್ತಾರೆ, ಗಂಡು ಮಕ್ಳು ಇರ್ತಾರೋ ಅಥವಾ ಯಾರು ಇರ್ತಾರೆ ದೊಡ್ಡವರು, ಅವ್ರ ಕೈಲಿ ನೀವು ಇದನ್ನು ಕೊಟ್ಟು ಕಳಿಸ್ಬೋದು. ಈ ಥರ ಕೊಡಿ ಅಂತ ಹೇಳ್ಬೋದು. ನೀವು ಮನೇಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿ, ಮನಸಲ್ಲೇ ಕೂತ್ಕೊಂಡು ಪ್ರಾರ್ಥನೆ ಮಾಡಿ, ಈ ಕೆಲಸ ಆಗಲಿ ನಂದು ಅಂತ ಹೇಳ್ಬಿಟ್ಟು ಮನಸಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಮನೆಯಲ್ಲಿ. ಸೊ ಎಲ್ಲದೂ ಕೂಡ ಒಳ್ಳೆಯದಾಗತ್ತೆ. ಈ ಒಂದು ರೆಮಿಡಿನ ಮಿಸ್ ಮಾಡಬೇಡಿ, ಓಕೆನಾ? ಸೊ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ. ಹಾಗಾಗಿ ಯಾರು ಮಿಸ್ ಮಾಡ್ದೇ 9ನೇ ತಾರೀಕಿಗೆ 3 ಟೆಂಪಲಿಗೆ ಹೋಗಿ 3 ಅಗರಬತ್ತಿ ಹಾಗೆ 3 ಬೆಂಕಿ ಪಟ್ಟಣವನ್ನು ಕೊಟ್ಬಿಟ್ಟು ನಿಮ್ಮ ವಿಷಸ್ ಏನಿದೆ ಅದನ್ನು ಹೇಳ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ. ಅದೆಲ್ಲದೂ ಕೂಡ ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ಅದೆಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಹಾಗೆಯೇ ಯಾರಿಗೆ ಯಂತ್ರಗಳು ಬೇಕಾಗಿದೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ಇನ್ ಡೀಟೇಲ್ ಆಗಿ ಹೇಳಬೇಕಾಗತ್ತೆ, ಸುಮ್ಮನೆ ಶಾರ್ಟ್ ಫಾರ್ಮಲ್ಲೆಲ್ಲ ಹೇಳಬೇಡಿ. ಓಕೆ, ಒಂದು ಕಾಲ್ ಮಾಡಿ ಆದರೂ ಮಾತಾಡಿ, ಇಲ್ಲ ಅಂತ ಹೇಳಿದ್ರೆ ವಾಯ್ಸ್ ನೋಟಲ್ಲಿ ನೀವು ವಾಟ್ಸಪ್ಪಲ್ಲಿ ಕಳಿಸ್ಬೋದು, ಈ ಥರ ಪ್ರಾಬ್ಲಮ್ ಇದೆ ಮ್ಯಾಮ್ ಅಂತ ಹೇಳಿ ಯಂತ್ರಗಳನ್ನು ಬಳಸ್ಬೋದು. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಓಕೆನೇ, ಥ್ಯಾಂಕ್ ಯು.